ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಸೊ ಇವತ್ತು ನಾನು ನಿಮಗೆಲ್ಲ ಅಂದರೆ ಲೇಡೀಸ್ಗೆ ಯೂಸ್ ಆಗುವಂಥ ವಿಡಿಯೋನ ತಂದಿದ್ದೀನಿ. ಏನಪ್ಪ ಅಂದರೆ ಮನೇಲೇ ಹೇಗೆ ಈಸಿಯಾಗಿ ಮತ್ತು ಕ್ವಿಕ್ಕಾಗಿ ಐಬ್ರೋ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವಾಗ ಈ ಐಬ್ರೋಸ್ ಮಾಡೋದಕ್ಕೆ ನಾನು ಇಷ್ಟು ಟೂಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಶ್ ಆಗಿ ಫೇಸ್ ವಾಶ್ ಮಾಡಿಕೊಂಡು ನಾನು ನಿಮ್ಮ ಮುಂದೆ ಪ್ರಾಪರಾಗಿ ಕೂತ್ಕೊಬಿಟ್ಟಿದ್ದೀನಿ. ಯಾರು ಎದ್ರುಕೊಳ್ಳೋಕೆ ಹೋಗಬೇಡಿ, ವಿತೌಟ್ ಮೇಕಪ್ ವಿತೌಟ್ ಫಿಲ್ಟರ್ ಕೂತಿದ್ದೀನಿ ಅಂತ. ಸೊ ನ್ಯಾಚುರಲ್ ಆಗಿದ್ದರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಕ್ಲಾರಿಟಿಯಾಗಿ ಕಾಣಿಸುತ್ತೆ, ಹೇಗೆ ಐಬ್ರೋಸ್ ಮಾಡ್ಬೋದು, ಹೇಗೆ ರಿಮೂವ್ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಫೇಸ್ ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಕೂತ್ಕೊಬಿಟ್ಟಿದ್ದೀನಿ. ಬಟ್ ನನಗೆ ಕ್ಯಾಮ್ರಾದಲ್ಲಿ ಡೈರೆಕ್ಟ್ ಕ್ಯಾಮ್ರಾ ನೋಡಬೇಕಾ ಇಲ್ಲ ವೀಡಿಯೋದಲ್ಲಿ ನನ್ನನ್ನು ನಾನು ನೋಡ್ಕೊಂಡು ಮಾಡ್ಕೋಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ನನ್ನನ್ನು ನಾನು ನೋಡಿದ್ರೆ ಸೈಡಲ್ಲಿ ನೋಡ್ದಂಗೆ ಕಾಣಿಸುತ್ತೆ. ಕ್ಯಾಮ್ರಾ ನೋಡ್ಕೊಂಡು ಮಾಡಿದ್ರೆ ನಾನು ಐಬ್ರೋ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ, ಯಾಕಂದರೆ ಮಿರರಲ್ಲಿ ಮಾಡ್ಕೋತಾ ಇಲ್ಲ, ನಾನು ಕ್ಯಾಮ್ರಾ ನೋಡಿಕೊಂಡೇ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನನಗೆ ಇಲ್ಲಿ ನೋಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇವಾಗ ನಾವು ಹೇರ್ನ ಟೈಟಾಗಿ ಟೈ ಮಾಡಿ ಒಂದು ಹೆಡ್ ಬ್ಯಾಂಡ್ನ ಹಾಕ್ಕೊಳ್ಳೋಣ. ಯಾಕೆಂದರೆ ಎಕ್ಸ್ಟ್ರಾ ಹೇರ್ಸ್ ಏನಾದರೂ ಮುಖದ ಮೇಲೆ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಮತ್ತು ಅದು ಫೇಸ್ನ ಶೇವ್ ಮಾಡಬೇಕಾದ್ರೆ ಹೇರು ಇದಾಗೋ ಚಾನ್ಸಸ್ ಇದೆ. ಹಾಗಾಗಿ ನಾನು ನೀಟಾಗಿ ಟೈ ಮಾಡಿ ಒಂದು ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ನಂದು ಅಪ್ಪರ್ ಲಿಪ್ಸ್ ಆಗಿರ್ಬೋದು, ಐಬ್ರೋಸ್ ಆಗಿರ್ಬೋದು ಹೇಗೆ ಬೆಳೆದಿದೆ ಅಂತ. ನಾನು ಸ್ವಲ್ಪ ಎಕ್ಸಸ್ ಇದ್ದಾಗಲೇ ರಿಮೂವ್ ಮಾಡ್ಕೊಂಬಿಡ್ತೀನಿ, ಯಾಕೆಂದರೆ ಪ್ರಾಪರ್ ಶೇಪ್ ಬರಲಿ ಅನ್ನೋ ರೀಸನ್ಗೆ. ನಾನು ಇಡೀ ಫೇಸ್ನ ಟ್ರಿಮ್ ಮಾಡ್ತಾಯಿಲ್ಲ, ಅಂದರೆ ಶೇವ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಬರೀ ಅಪ್ಪರ್ ಲಿಪ್ಸ್ ಏನಿದೆ, ನನಗೆ ಸ್ವಲ್ಪ ಅಪ್ಪರ್ ಲಿಪ್ಸ್ ಜಾಸ್ತಿ ಇದೆ. ಸೊ ಅಪ್ಪರ್ ಲಿಪ್ಸು ಮತ್ತು ಫೋರ್ ಹೆಡ್ಡು ಐಬ್ರೋಸ್ನ ಮಾತ್ರ ನಾನು ಶೇಪ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದು ಮಿಷಿನ್ ಇದೆಯಲ್ಲ, ನಂಗೆ ತುಂಬಾ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗಿದೆ. ಇದು ತೊಗೊಂಡು ಆಲ್ಮೋಸ್ಟ್ 3 to 4 years ಆಯಿತು. ಬರೀ 200 ಅಥವಾ 300 ಅನಿಸುತ್ತೆ. ಇದು ನನಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗ್ತಿದೆ, ಯಾಕೆಂದರೆ ಪೇನ್ಲೆಸ್ ಆಗಿರೋದ್ರಿಂದ ನಾನು ವೀಕ್ಲಿ ಒನ್ಸು ಇಲ್ಲ 15 days ಒನ್ಸ್ ಮಾಡ್ತಾನೆ ಇರ್ತೀನಿ. ಸೊ ಚಾರ್ಜು ಅಷ್ಟೇ, ನೀವು ಒಂದ್ಸಲಿ ಹಾಕಿದ್ರೆ ಆಲ್ಮೋಸ್ಟ್ ನೀವು ವೀಕ್ಲಿ ಯೂಸ್ ಮಾಡ್ತೀನಿ ಅಂದರೂ 2 ಇಂದ 3 months ಕಂಟಿನ್ಯೂಸ್ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಇಷ್ಟು ಅಮೌಂಟ್ಗೆ ಇಷ್ಟು ವರ್ತ್ ಪ್ರಾಡಕ್ಟ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದನ್ನು ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಇದನ್ನು ಯೂಸ್ ಮಾಡೋದು ಕೂಡ ಅಷ್ಟೇ ಸುಲಭ. ಎಲ್ಲ ಅನ್ವಾಂಟೆಡ್ ಹೇರ್ ಇರುತ್ತೋ ಅಲ್ಲಿ ಸರ್ಕ್ಯುಲರ್ ಮೋಷನಲ್ಲಿ ಇದನ್ನು ಮಾಡ್ತಾ ಬಂದರೆ ಹೇರು ಪೇನ್ಲೆಸ್ ಆಗಿ ರಿಮೂವ್ ಆಗುತ್ತೆ. ಇವಾಗ ನೆಕ್ಸ್ಟ್ ನಾನು ರೇಸರಲ್ಲಿ ಫೇಸ್ನ ಅಂದರೆ ಐಬ್ರೋನ ಶೇಪ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಯಾವುದೇ ರೀತಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿರಲಿಲ್ಲ, ಡೈರೆಕ್ಟ್ ಕೂತ್ಕೊಂಡಿರೋದ್ರಿಂದ. ಸೊ ಫೇಸೆಲ್ಲ ಡ್ರೈ ಆಗಿರುತ್ತಲ್ಲ, ಡೈರೆಕ್ಟು ನೀವು ರೇಸರಲ್ಲಿ ಮಾಡಿದ್ರೆ ಸ್ಕಿನ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಸ್ವಲ್ಪ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಮಾಮೂಲಿ ಹಚ್ಚೋದಕ್ಕಿಂತ ಸ್ವಲ್ಪ ತಿಕ್ ಲೇಯರೇ ಹಚ್ಕೊಳ್ಳಿ, ಯಾಕೆಂದರೆ ಆವಾಗ ಹೇರು ನೀಟಾಗಿ ರಿಮೂವ್ ಆಗುತ್ತೆ, ನೀಟಾಗಿ ಶೇವ್ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಈ ರೇಸರ್ನ ಯೂಸ್ ಮಾಡ್ತಿದ್ದೀನಿ. ಈ ರೇಸರಲ್ಲಿ ನಿಮಗೆ 2 types ಬರುತ್ತೆ. ನಾನು ಈ ಥರ ಜಿಗ್ಜಾಗ್ ಟೈಪ್ ತೊಗೊಂಡಿದ್ದೀನಿ. ನೀವು ಕೂಡ ಈ ಥರ ಜಿಗ್ಜಾಗ್ ಟೈಪ್ ತೊಗೊಂಡ್ರೆ ಅದು ನೀಟಾಗಿ ಶೇವ್ ಆಗುತ್ತೆ. ಇದರಲ್ಲಿ ಫ್ಲ್ಯಾಟ್ ಕೂಡ ಬರುತ್ತೆ, ಬಟ್ ನನಗದು ಅಷ್ಟೊಂದು ವರ್ಕ್ ಆಗಲಿಲ್ಲ. ಸೊ ನಾನು ಇದುವರೆಗೂ ಬರೀ ಈ ಥರ ಜಿಗ್ಸಾಗಿರೋದೇ ನೋಡಿ ತೊಗೋತೀನಿ. ನಿಮ್ಮ ಕಂಫರ್ಟಬಲ್, ನಿಮಗೆ ಇದು ಅಡ್ಜಸ್ಟ್ ಆದರೆ ಈ ಥರನೇ ತೊಗೊಳ್ಳಿ. ಇವಾಗ ನೋಡಿ, ಈ ಥರ ಶೇವ್ ಮಾಡ್ತಾ ಬರುತ್ತೆ. ಫೋರ್ ಹೆಡ್ನ ನೀವು ಹೇಗೆ ಬೇಕಾದರೂ ಶೇವ್ ಮಾಡ್ಕೋಬೋದು. ಬಟ್ ಐಬ್ರೋಸ್ ಹತ್ರ ನೀವು 100ಅಲ್ಲಿ 150% ಕೇರ್ಫುಲ್ಲಾಗಿ ಮಾಡ್ತಾ ಬರಬೇಕಾಗುತ್ತೆ. ಯಾಕಂದರೆ ಒಂಚೂರು ಶೇಪ್ ಹೋಯ್ತು ಅಂದರೆ ಐಬ್ರೋಸೇ ಹಾಳಾಗೋಗುತ್ತೆ. ಸೊ ಫೋರ್ ಹೆಡಲ್ಲಿ ಹೇಗೆ ಬೇಕಾದರೂ ಶೇವ್ ಮಾಡ್ಕೊಳ್ಳಿ, ಬಟ್ ಐಬ್ರೋಸ್ ಹತ್ರ ತುಂಬಾ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ನೋಡಿ, ನಾನು ಬರೀ ಎಕ್ಸೆಸ್ ತೆಗಿತಾ ಇರೋದ್ರಿಂದ ಇವಾಗ ಅಲ್ಲೇನು ಕಾಣಿಸ್ತಾ ಇದೆ ಶೇಪು, ಅದನ್ನೇ ನಾನು ಮೇಂಟೈನ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಫಸ್ಟು ಐಬ್ರೋಸ್ ಮಾಡಿಸಿ, ಅದಾದಮೇಲೆ ಎಕ್ಸ್ಟ್ರಾಸ್ ಬಂದಮೇಲೆ ಇದನ್ನು ಮಾಡೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಶೇಪ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ನಾನು ಬರೀ ಎಕ್ಸೆಸ್ ಅಂದ್ಕೊಂಡೆ, ಇದು ನೋಡಿದ್ರೆ ತುಂಬಾ ಬೆಳೆದ್ಬಿಟ್ಟಿದೆ. ನೋಡಿ, ಈ ಥರ ಈಸಿಯಾಗಿ ಪೇನ್ಲೆಸ್ ಆಗಿ ಬಂದುಬಿಡುತ್ತೆ ಹೇರ್, ಯಾವುದೇ ನಿಮಗೆ ನೋವಾಗ್ದಿರ. ನೋಡಿ, ಈ ಥರ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗುತ್ತೆ ಇದನ್ನು. ನನಗೆ ಅಭ್ಯಾಸ ಇರೋದ್ರಿಂದ ಸೊ ನಾನು ಇವಾಗ ಸ್ವಲ್ಪ ಫಾಸ್ಟಾಗಿ ಅಂದರೆ ನಾರ್ಮಲಾಗಿ ಮಾಡ್ಕೊತಾ ಹೋಗ್ತೀನಿ.
ಬಟ್ ಯಾರೆಲ್ಲ ಫಸ್ಟ್ ಟೈಮ್ ಯೂಸ್ ಮಾಡ್ತೀರಾ, ಫಸ್ಟ್ ಟೈಮ್ ಟ್ರೈ ಮಾಡ್ತೀರಾ ಅಂಥವ್ರು ತುಂಬ ಕೇರ್ಫುಲ್ಲಾಗಿ ಮಾಡ್ತಾ ಬನ್ನಿ. ಬ್ಲೇಡ್ನ ಎಷ್ಟು ಕೇರ್ಫುಲ್ಲಾಗಿ ಯೂಸ್ ಮಾಡ್ತೀವೋ ಅಷ್ಟೇ ಒಳ್ಳೆಯದು ನಮಗೆ. ಸೊ ಒಂದು ಸಲ ನೀವು ಅಪ್ಲೈ ಬಿಡೋದಕ್ಕಿಂತ ಮಾಯ್ಶ್ಚರೈಸರು ಯಾವಾಗ ಶೇವ್ ಮಾಡ್ತೀರಾ ಆವಾಗ ಸ್ವಲ್ಪ ಅಪ್ಲೈ ಮಾಡ್ಕೋತಾ ಬನ್ನಿ. ಆವಾಗ ನಿಮಗೆ ಯಾವುದೇ ರೀತಿ ಕಿರಿಕಿರಿ ಆಗೋಲ್ಲ ಮತ್ತು ಬೇಗನೆ ಹೇರ್ ರಿಮೂವ್ ಆಗೋಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ನಿಧಾನಕ್ಕೆ ಎಲ್ಲೆಲ್ಲಿ ಅನ್ವಾಂಟೆಡ್ ಹೇರ್ ಇರುತ್ತೆ ಆ ಥರ ಮಾಡ್ತಾ ಬನ್ನಿ. ನೋಡಿ, ಐಬ್ರೋಸು ಶೇಪ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋತಾ ಬನ್ನಿ. ನೋಡಿ, ಪದೇ ಪದೇ ಹೇಳ್ತಾ ಇದ್ದೀನಿ ನಾನು, ಈ ಬ್ಲೇಡು ಇಲ್ಲ ಈ ಥರ ರೇಸರು ಈ ಥರ ಏನಾನ ಫೇಸ್ಗೆ ಫೇಸ್ಗೆ ಅಂದರೆ ಐಬ್ರೋಸ್ ಹತ್ರ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ತುಂಬ ಟೈಮ್ ತೊಗೊಂಡು ತುಂಬ ನೀಟಾಗಿ ತುಂಬ ಕ್ಲೀನಾಗಿ ನೀವು ಮಾಡಬೇಕಾಗುತ್ತೆ. ಯಾಕೆಂದರೆ ಒಂದು ಸಲ ಆ ಬ್ಲೇಡ್ ಏನಾದರೂ ಮಿಸ್ ಆಗಿ ಒಂದೇ ಒಂದು ಹೇರ್ ಕೂಡ ಹೆಚ್ಚು ಕಮ್ಮಿ ಆಯಿತು ಅಂದರೆ ಐಬ್ರೋ ಶೇಪೇ ಹೊರಟೋಗುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡಿ. ನಾನು ಮೊಬೈಲಲ್ಲಿ ನೋಡ್ಕೊಂಡು ಅಷ್ಟು ನೀಟಾಗಿ ನನಗೆ ಕಂಫರ್ಟಬಲ್ ಆಗಲಿಲ್ಲ. ಅದಕ್ಕೆ ನಾನು ನಂದು ಕಾಂಪ್ಯಾಕ್ಟ್ ಇತ್ತಲ್ಲ, ಅದರಲ್ಲೇ ಒಂದು ಚಿಕ್ಕ ಮಿರರ್ ಇತ್ತು. ಸೊ ಅದರಲ್ಲೇ ಸ್ವಲ್ಪ ಕರೆಕ್ಟಾಗಿ ಶೇಪೆಲ್ಲ ನೋಡ್ಕೋತಾ ಇದ್ದೀನಿ. ಹೇರೆಲ್ಲ ಕರೆಕ್ಟಾಗಿ ಹೋಗಿದೆಯಾ, ಎಲ್ಲೆಲ್ಲಿ ಎಕ್ಸಸ್ ಇದೆ, ಎಲ್ಲೆಲ್ಲಿ ಶೇಪ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ನನಗೆ ಇದು ಈ ಥರ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಯಾವಾಗಲೂ ಈ ಥರ ಬಿಗ್ ಮಿರರಲ್ಲಿ ನೋಡಿಕೊಂಡು ನಾನು ಕರೆಕ್ಟಾಗಿ ಶೇಪ್ ಕೊಟ್ಕೋತಿದ್ದೆ. ಅಂದರೆ 2 ಕೈ ಯೂಸ್ ಮಾಡ್ಕೋತಿದ್ದೆ. ಬಟ್ ಇಲ್ಲಿ ನಿಮಗೆ ಇದು ಮಾಡೋಕ್ಕೋಸ್ಕರ ನಾನು ಈ ಥರ ಒಂದು ಹ್ಯಾಂಡಲ್ಲಿ ಮಾಡ್ತಾಯಿದ್ದೀನಿ. ಬಟ್ ನೀವು ಎಲ್ಲಿ ಶೇಪ್ ಬೇಕೋ ಅಲ್ಲಿ ಇನ್ನೊಂದು ಹ್ಯಾಂಡನ್ನ ಯೂಸ್ ಮಾಡಿಕೊಂಡು ಕ್ಲೀನಾಗಿ ಅದನ್ನು ಶೇವ್ ಮಾಡ್ಕೊಳ್ತಾ ಬನ್ನಿ. ಅಭ್ಯಾಸ ಇರೋರು ಫುಲ್ ಫೇಸ್ ಕೂಡ ನೀವು ಇದೇ ರೇಸರಲ್ಲಿ ನೀವು ರಿಮೂವ್ ಮಾಡ್ಕೋಬೋದು. ಬಟ್ ನನಗೆ ಅಭ್ಯಾಸನೂ ಇಲ್ಲ ಮತ್ತು ಒಂದು ಕಡೆ ಭಯ ಆಗುತ್ತೆ. ಯಾಕೆಂದರೆ ನಂದು ಹೇರ್ ತುಂಬ ತಿಕ್ಕಿರೋದ್ರಿಂದ ಎಲ್ಲಿ ಈ ಥರ ರೇಸರ್ ಯೂಸ್ ಮಾಡಿದ್ರೆ ಅಥವಾ ಶೇವ್ ಮಾಡಿದ್ರೆ ಮತ್ತೆ ಎಲ್ಲಿ ತಿಕ್ಕಾಗೋಗುತ್ತೋ ಹೇರು ಅಥವಾ ಎಲ್ಲಿ ಜಾಸ್ತಿ ಆಗೋಗುತ್ತೋ ಹೇರ್ ಅಂತ ನನಗೆ ಭಯ ಆಗಿ ನಾನು ಫುಲ್ ಫೇಸ್ ಮಾಡ್ತಿಲ್ಲ, ಬರೀ ಐಬ್ರೋ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಈ ಥರ ಒಂದು ಬ್ರಷಲ್ಲಿ ಸಪೋರ್ಟ್ ಕೂಮ್ ಮಾಡಿಕೊಂಡು ನೀವು ಇವಾಗ ಶೇಪ್ನ ನೋಡ್ಕೊಳ್ಳಿ, ಕರೆಕ್ಟಾಗಿ ಆಗಿದೆಯಾ ಹೆಂಗೆ ಏನು ಅಂತ ನೋಡಿಕೊಂಡು. ಮತ್ತು ಎಕ್ಸಸ್ ಇರುತ್ತಲ್ಲ, ಸ್ವಲ್ಪ ಉದ್ದ ಇರುತ್ತಲ್ಲ ಹೇರು, ಅದನ್ನು ಕತ್ರಿ ಅಂದರೆ ಒಂದು ಸ್ಮಾಲ್ ಸಿಸರ್ ತೊಗೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. ಅಂದರೆ ಶೇಪಲ್ಲೇ ಕಟ್ ಮಾಡಬೇಕು ನೀವು. ಹೆಂಗೆ ಅಂದರೆ ಹಂಗೆ ಕಟ್ ಮಾಡಿದ್ರೆ ಐಬ್ರೋ ಶೇಪ್ ನಿಮಗೆ ಚೆನ್ನಾಗಿ ಬರಲ್ಲ. ಹಾಗಾಗಿ ಆ ಶೇಪ್ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ತಾ ಬನ್ನಿ. ಅಂದರೆ ನಾನು ತುಂಬ ಜಾಸ್ತಿ ಕೂಡ ಮಾಡ್ತಾಯಿಲ್ಲ. ನಂದು ಒಂದು 4ರಿಂದ 5 ಹೇರ್ ಮಾತ್ರ ಲಾಂಗ್ ಇರುತ್ತೆ ಅಷ್ಟೇ. ಸೊ ಅದನ್ನು ನೋಡಿಕೊಂಡು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಬಂದೆ. ನೋಡಿ, ಈ ಥರ ಮತ್ತೆ ಬ್ರಷ್ ಮಾಡಿ ಅದನ್ನು ಕೂಮ್ ಮಾಡಿ ಶೇಪ್ನ ಕರೆಕ್ಟಾಗಿ ನೋಡ್ಕೊಳ್ತಾ ಬರಬೇಕು, ಇಲ್ಲಾಂದರೆ ಹಾಳಾಗುತ್ತೆ. ಆಮೇಲೆ ನೀವು ನನ್ನ ಬೈಕೋಬೇಕಾಗುತ್ತೆ, ಏನಪ್ಪ ಇವಳು ವೀಡಿಯೋ ನೋಡ್ಕೊಂಡು ಮಾಡ್ಕೊಂಡ್ವಿ, ಒಂದು ಐಬ್ರೋ ಶೇಪೇ ಹೊರ್ಟೋಯ್ತು ಹಂಗೆ ಅಂತ. ಸೊ ಅದೆಲ್ಲ ಬೇಡ, ನೀವು ಆರಾಮಾಗಿ ಟೈಮ್ ತೊಗೊಂಡು ನೀಟಾಗಿ ಶೇಪ್ ಮಾಡ್ಕೊಳ್ತಾ ಬನ್ನಿ ಫಸ್ಟ್ ಟೈಮ್ ಯೂಸ್ ಮಾಡೋರು. ಮತ್ತು ಈ ಗ್ಯಾಪ್ ಇದೆಯಲ್ಲ, 2 ಐಬ್ರೋಗೂ ಗ್ಯಾಪ್ ಇದೆಯಲ್ಲ, ಅದನ್ನು ತುಂಬ ಕೇರ್ಫುಲ್ಲಾಗಿ ಮಾಡಿ. ಒಬ್ಬೊಬ್ಬರಿಗೆ ತುಂಬ ಅಗಲ ಇಷ್ಟ ಆಗುತ್ತೆ, ಒಬ್ಬೊಬ್ಬರಿಗೆ ತುಂಬ ಸ್ಮಾಲ್ ಇಷ್ಟ ಆಗುತ್ತೆ, ಅಂಥವ್ರು ನೋಡ್ಕೊಳ್ತಾ ಬನ್ನಿ. ಈ ಥರ ಸೈಡ್ಸ್ ಕೂಡ ಈ ಥರ ಬ್ಲೇಡಲ್ಲೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಈ ಥ್ರೆಡ್ಡಲ್ಲಿ ಅಂದರೆ ಪಾರ್ಲರಲ್ಲೆಲ್ಲ ಐಬ್ರೋ ಮಾಡಿಸ್ತೀವಲ್ಲ, ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಎಷ್ಟು ಬೆಟರ್ ಅಂದರೆ ನಿಜವಾಗ್ಲೂ ಹೇಳ್ತೀನಿ. ಒಂಚೂರು ಪೇಯ್ನ್ ಇರಲ್ಲ, ಆರಾಮಾಗಿರುತ್ತೆ. ಬಟ್ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಹೇರ್ ಬೇಗನೆ ಬರುತ್ತೆ, ಬಟ್ ಪೇಯ್ನ್ ಇರಲ್ಲ ನಿಮಗೆ ಆ ಥರ. ನೋಡಿ, ಇವಾಗ ಐಬ್ರೋಸ್ದು ಕೆಳಗಡೆ ಪಾರ್ಟ್ ಏನಿದೆ ಅದನ್ನು ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಇದನ್ನು 2-3 ಇಯರ್ಸಿಂದ ಯೂಸ್ ಮಾಡಿದ್ರು ನನಗೆ ಈ ಥರ ಐಬ್ರೋಸ್ ಕೆಳಗಡೆ ಏನಿದೆ ಅಲ್ಲಿ ಶೇಪ್ ಮಾಡೋಕ್ಕೆ ಬರಲ್ಲ ಇದರಲ್ಲಿ. ಏಕೆಂದರೆ ಮುಂದೆ ಇಲ್ಲಿ ಹೇರ್ನ ರಿಮೂವ್ ಮಾಡ್ತಾ ಹೋದರೆ ಹಿಂದೆ ಬ್ಲೇಡಿಂದ ನನಗೆ ಈ ಕಡೆ ಐಬ್ರೋಸು ಪ್ರಾಬ್ಲಮ್ ಆಗೋಗುತ್ತೆ. ನನಗೆ ಇದೇ ಥರ ನನಗೆ ಒಂದು 3-4 ಟೈಮ್ಸ್ ಆಗೋಗಿತ್ತು. ಸೊ ಪೆನ್ಸಿಲ್ ಯೂಸ್ ಮಾಡಿಕೊಂಡು ನಾನು ಇದನ್ನು ಫಿಲ್ ಮಾಡ್ಕೋತಿದ್ದೆ. ಸೊ ಆ ಪ್ರಾಬ್ಲಮ್ ಬೇಡ ಅಂತ ನಾನು ಈ ಪ್ಲಕ್ಕರ್ ಬರುತ್ತಲ್ಲ, ಇದು ಎಲ್ಲ ಬಳೆ ಶಾಪಲ್ಲೂ ಸಿಗುತ್ತೆ. ಸೊ ಫ್ಯಾನ್ಸಿ ಸ್ಟೋರಲ್ಲಿ ಹೋಗಿ ಪ್ಲಕ್ಕರಲ್ಲೂ 2 ಥರ ಸಿಗುತ್ತೆ. ಒಂದು ಹೇರ್ ರಿಮೂವ್ ಮಾಡೋದು, ಇನ್ನೊಂದು ಈ ಥರ ಫ್ಲಾಟ್ ಇರುತ್ತೆ ಸ್ವಲ್ಪ, ಆ ಥರ ತೊಗೊಬಂದರೆ ಬೆಸ್ಟು. ನಾನು ಇದನ್ನು 2 ಇಯರಿಂದ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಇದೇನು ಪೇಯ್ನ್ ಅನಿಸಲ್ಲ. ಫಸ್ಟ್ ಟೈಮ್ ಮಾಡಿದವ್ರಿಗೆ ಇದು ಪೇಯ್ನ್ ಅನಿಸುತ್ತೆ, ಬಟ್ ನನಗೆ ಅಭ್ಯಾಸ ಆಗೋಗಿದೆ. ಈ ಥರ ಎಕ್ಸಸ್ ಏನಿದೆ ಹೇರು ಅದನ್ನು ನಾನು ಆರಾಮಾಗಿ ರಿಮೂವ್ ಮಾಡ್ತಾ ಬರ್ತೀನಿ. ನೋಡಿ, ಆ ಥರ ಒಂದೊಂದು ಹೇರೇ ನಿಮಗೆ ರಿಮೂವ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ನಾನು ಬ್ಲೇಡ್ನ ಯೂಸ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಸ್ವಲ್ಪ ನನಗೆ
ಭಯ. ಈ ಕಡೆ ಮಾಡ್ತಿದ್ರೆ ಆ ಕಡೆ ಎಗರ್ಸ್ಕೊಬಿಡ್ತೀನಿ ನಾನು ಐಬ್ರೋಸ್ನ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಅಕ್ಕನಿಗೆ ಇವಾಗಲೂ ಕೂಡ ನಾನು ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ, ಬಟ್ ನಾನು ಇಲ್ದಾಗ ಅವಳು ಟ್ರೈ ಮಾಡೋಕ್ಕೆ ಹೋಗ್ತಾಳೆ, ಬಟ್ ಒಂದೊಂದು ಐಬ್ರೋನ ಎಗರಿಸ್ಕೊಂಡೇ ಬಿಡ್ತಾಳೆ. ಸೊ ಪೆನ್ಸಿಲ್ ಯೂಸ್ ಮಾಡಿ ಅವಳು ಅದನ್ನು ಮೇಂಟೈನ್ ಮಾಡ್ಕೊಂಡು ಕವರ್ ಮಾಡಿಕೊಂಡು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಓಡಾಡ್ತಾಳೆ ಅದು ಬೆಳೆಯೋವರೆಗೂ. ಅದೇ ಥರ ಆ ಥರ ಪ್ರಾಬ್ಲಮ್ ನಿಮ್ಗೆ ಆಗಬಾರ್ದು ಅಂದರೆ ಈ ಥರ ನಿಧಾನಕ್ಕೆ ಮಾಡ್ಕೊಳ್ತಾ ಬನ್ನಿ. ನಿಮಗೆ ಎಷ್ಟು ಆಗುತ್ತೋ ಎಷ್ಟು ಬರುತ್ತೋ ಅದರಲ್ಲೇ ಮಾಡ್ಕೊಳ್ತಾ ಬನ್ನಿ. ಅಕಸ್ಮಾತ್ ಒಂದೆರಡು ಹೇರ್ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾರ್ಮಲ್ ಪೆನ್ಸಿಲ್ಸ್ ಇರುತ್ತಲ್ಲ, ಅದರಲ್ಲಿ ನೀವು ಅದನ್ನು ಫಿಲ್ ಮಾಡಿಕೊಂಡು ಆರಾಮಾಗಿ ಇದು ಮಾಡ್ಕೋತಾ ಬರ್ಬೋದು. ಐಬ್ರೋ ಮಾಡಿಸ್ಕೊಳ್ಳೋದು ಅಂದರೆ ಪಾರ್ಲರಲ್ಲಿ ಹೋಗಿ ಥ್ರೆಡ್ಡಿಂಗಲ್ಲಿ ಐಬ್ರೋ ಮಾಡಿಸ್ಕೊಳ್ಳೋ ಕಷ್ಟ ಏನು ಅಂತ ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ, ಎಷ್ಟು ಪೇಯ್ನ್ ಆಗಿರುತ್ತೆ. ಆ್ಯಕ್ಚುಲಿ ನಂದು ಫಸ್ಟ್ ಐಬ್ರೋ ಮಾಡಿಸ್ಕೊಳ್ಳೋ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ ತುಂಬ ಟೈಮ್ ತೊಗೋತಾ ಇದ್ದೆ ನಾನು. ಯಾಕೆಂದರೆ ನಂದು ಐಬ್ರೋಸು ಸ್ವಲ್ಪ ತಿಕ್ಕಿರೋದ್ರಿಂದ ತುಂಬ ಟೈಮ್ ತೊಗೋತಿದ್ದೆ. ಒಂದು ಐಬ್ರೋ ಮಾಡಿಸ್ಕೊಂಡು ಮತ್ತು ಒಬ್ಬರು ಇಲ್ಲ ಇಬ್ಬರು ಮಾಡಿಸ್ಕೊಂಡು ಆದಮೇಲೆ ಇನ್ನೊಂದು ಐಬ್ರೋ ಮಾಡಿಸ್ಕೋತಿದ್ದೆ ನಾನು. ಅಷ್ಟು ಟೈಮ್ ತೊಗೊಂಡು ಮಾಡಿಸ್ಕೋತಿದ್ದೆ. ಸೊ ಇವಾಗ ನೋಡಿ ಎಲ್ಲ ಫಿಲ್ ಆಯಿತು. ಎಲ್ಲ ಆದಮೇಲೆ ಇವಾಗ ಓಕೆ ಅಂತ ಒಂದ್ಸಲ ಫುಲ್ ಚೆಕ್ ಮಾಡಿಕೊಂಡು ಮಿಕ್ಕಿರುತ್ತಲ್ಲ ಮಾಯ್ಶ್ಚರೈಸರು ಅದನ್ನೆಲ್ಲ ಫುಲ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಓಕೆ, ನೋಡಿದ್ರಲ್ಲ ತುಂಬ ಕಮ್ಮಿ ಟೈಮಲ್ಲಿ ತುಂಬ ಚೆನ್ನಾಗಿ ಅಂದರೆ ಪೇಯ್ನ್ ಇಲ್ದಿರ ಎಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ. ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ನಂದೇ ಐಬ್ರೋಸು. ಆ ಥರ ಏನಾದರೂ ಸ್ವಲ್ಪ ಫಿಲ್ಲಿಂಗ್ ಏನಾರ ಇಲ್ಲ ಅಂದರೆ ಐಬ್ರೋ ಪೆನ್ಸಿಲ್ ಬರುತ್ತಲ್ಲ ಅದರಲ್ಲಿ ಫಿಲ್ ಮಾಡ್ಕೊಳ್ಳಿ. ಸೊ ಫೈನಲ್ ಲುಕ್ಕಿಂಗ್ ಇದ್ದೆ ನೋಡಿ, ಎಲ್ಲ ಚೆನ್ನಾಗಿ ಬಂದಿದೆ. ನಾನು ಆ್ಯಕ್ಚುಲಿ ಯಾವಾಗಲೂ ಹಿಂಗೆ ಮಾಡ್ಕೊಳ್ಳೋದು. ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ. ಅಟ್ ಎ ಟೈಮ್ ಫಸ್ಟ್ ಟೈಮ್ ಯಾರಿಗೂ ಬರೋಲ್ಲ, ಸೊ ಟ್ರೈ ಮಾಡ್ತಾಯಿರಿ, ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್.